ಪ್ರಾರಂಭದಲ್ಲಿ ನಾವು ಮುನ್ನಡೆಯನ್ನು ಸಾಧಿಸ್ತೀರಿ. ಈಗ ಬರ್ತಾ ಇರೋವಂಥ ಒಂದು ರಿಸಲ್ಟ್ ನೋಡಿದ್ರೆ ಇಲ್ಲಿ ಅಂತರ ಭಾಳ ಜಾಸ್ತಿ ಆಗ್ತಾಯಿದೆ. ಕಾಂಗ್ರೆಸ್ ಗೆಲ್ಲುವಂಥದ್ದಕ್ಕೆ ಅಂತರ ಜಾಸ್ತಿ ಆಗ್ತಾಯಿದೆ. ಸೊ ಅದರಿಂದ ಇನ್ನೂ ಎಣಿಕೆ ಇದೆ. ಆದರೂ ನಮಗೇನು ಸಮಾಧಾನ ತಂದಿಲ್ಲ. ಆದರೆ BJP ಮತ್ತು JDS ಕಾರ್ಯಕರ್ತರು ಒಗ್ಗಟ್ಟಿನಿಂದ ಕೆಲಸ ಮಾಡಿದ್ರಿ. ಆದರೆ ಕಾಂಗ್ರೆಸ್ಸಿನ ಕೊನೆ ದಿನಗಳಲ್ಲಿ ಅವರು ಹಣದ ಹೊಳೆಯನ್ನು ಹರಿಸಿ ಒಂದು ಈ ಚುನಾವಣೆಯನ್ನು ಮಾಡಿದ್ದಾರೆ. ಅದರಿಂದ ನಮಗೆ ಮೈನಸ್ ಆಗಿದೆ. ಅದೇ ರೀತಿ ನಾವು ಕ್ಯಾಂಡಿಡೇಟ್ಗಳನ್ನು ಆಯ್ಕೆ ಮಾಡಬೇಕಾದ್ರೂ ಕೂಡ ಕೊನೆಯ ಹಂತದಲ್ಲಿ ಚನ್ನಪಟ್ಟಣ ಮತ್ತು ಶಿಗ್ಗಾವಿ ಇವೆರಡು ಕೊನೆಯ ಹಂತದಲ್ಲಿ ನಾವು ಅಭ್ಯರ್ಥಿಗಳನ್ನು ಮಾಡಿದ್ರಿ. ಯಾಕಂದರೆ ಬೈ ಎಲೆಕ್ಷನ್ ಆಗ್ತೈತೆ ಅಂತ ಗೊತ್ತಿದ್ದರೂ ನಾವು ಮುಂಚೆನೇ ಮಾಡಿದರೆ ಸೊ ಒಳ್ಳೆ ರಿಸಲ್ಟ್ ಬರ್ಬೋದಾಗಿತ್ತು ಅನ್ನೋದು ನನ್ನ ಬಯಕೆ. ಆದರೂ ಕೂಡ ನಮ್ಮ NDA ಆಗಿ ಫೈಟ್ ಮಾಡಿದಿರಿ. ಜನ ನಮಗೆ ಇದರಲ್ಲಿ ರಿಸಲ್ಟ್ ಬಂದಿಲ್ಲ. ಮುಂದೆ ಇದರ ಮತ್ತೆ ಇನ್ನಷ್ಟು ಪಕ್ಷವನ್ನು NDAಯನ್ನು ಸದೃಢ ಮಾಡಿ ಮುಂದೆ ಬರುವಂಥ ಚುನಾವಣೆಗಳಲ್ಲಿ ಗೆಲ್ಲುವಂಥ ಒಂದು ಪ್ರಯತ್ನವನ್ನು ಮಾಡ್ತೀರಿ. ಹಿಂದೆ ಲೋಕಸಭಾ ಚುನಾವಣೆಯಲ್ಲಿ ಒಳ್ಳೆಯ ರಿಸಲ್ಟ್ ಬಂದಿದೆ ನಮಗೆ, ಇಲ್ಲಿ ನಮಗೆ ಸೋಲು ಆಗಿದೆ. ಸೊ ಆ ದೃಷ್ಟಿಯಿಂದ ಜನ ಲೋಕಸಭೆಗೆ ಬೇರೆ ಥರ ಕೊಟ್ಟಿದ್ದಾರೆ, ಈ ಬೈ ಎಲೆಕ್ಷನ್ಗೆ ಕೂಡ ಬೇರೆ ಥರ ಕೊಟ್ಟಿದ್ದಾರೆ. ಮುಂದೆ ಬರುವಂಥ ಅಸೆಂಬ್ಲಿ ಎಲೆಕ್ಷನ್ಸ್ ಏನಿದೆ ಅದರ ತಯಾರಿಯಲ್ಲಿ ನಾವು ಮಾಡ್ತೀರಿ. ಸೊ ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರಗಳನ್ನು ಬಯಲಿಗೆಳೆಯುವ ಮುಖಾಂತರ ಇನ್ನಷ್ಟು NDAಯನ್ನು ಸಮರ್ಥವಾಗಿ ಬೆಳೆಸುವಂಥ ಕೆಲಸವನ್ನು ಮಾಡ್ತೀರಿ. ಸರ್, ಕಾಂಗ್ರೆಸ್ ಅಧಿಕಾರದಲ್ಲಿದೆ. ಸೊ ರೂಲಿಂಗ್ ಪಾರ್ಟಿ ಇರೋದ್ರಿಂದ ಅದಕ್ಕೆ ಇದು ಪ್ಲಸ್ ಪಾಯಿಂಟ್ ಆಯಿತು ಅಂತ ನೀವು ನೋಡ್ತೀರಾ? ನ್ಯಾಚುರಲ್. ಹಿಂದೆ ನಮ್ಮ BJP ಇದ್ದಾಗ, ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ಸುಮಾರು 18-19 ಬೈ ಎಲೆಕ್ಷನ್ ನಾವು ಮಾಡಿದಿರಿ. ಎಲ್ಲದರಲ್ಲೂ ನಾವು ಗೆದ್ದಿದ್ದೀರಿ. ಹಾಗನ್ಬಿಟ್ಟು ನಾವು ಜನರಲ್ ಎಲೆಕ್ಷನಲ್ಲಿ ಸೋತಿದ್ದೀರಿ ನಾವು. ಅದರಿಂದ ಈ ಬೈ ಎಲೆಕ್ಷನ್ ಏನು ಮಾನದಂಡ ಆಗಲ್ಲ. ಬೈ ಎಲೆಕ್ಷನ್ ಸಾಮಾನ್ಯವಾಗಿ ಅವ್ರ ಹತ್ರ ಸರ್ಕಾರದಲ್ಲಿ ಅಧಿಕಾರ ಇರ್ತತೆ, ಹಣ ಇರ್ತತೆ. ಅವ್ರು ಹೆಚ್ಚು ಅದರ ಬಗ್ಗೆ ಹಣ ಹಂಚುತ್ತಾರೆ. ಅಧಿಕಾರದ ದುರುಪಯೋಗ, ಕಾಂಟ್ರಾಕ್ಟ್ಗಳು, ಅಧಿಕಾರಿ ಮತ್ತು ನಮ್ಮ ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರಣ್ಣನವರು ಮತ್ತು ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಮತ್ತು ನಮ್ಮ ಕೇಂದ್ರ ಸಚಿವರು ಪ್ರಹ್ಲಾದ್ ಜೋಶಿ ಅಣ್ಣನವರಿಗೂ ಮತ್ತು ನಮ್ಮ ಜನಾರ್ದನ್ ಅಣ್ಣವರಿಗೂ ಎಲ್ಲರಿಗೂ ನಾನು ಸೊಂಡೂರು ವಿಧಾನಸಭಾ ಕ್ಷೇತ್ರವನ್ನು ಗೆದ್ದು ತರ್ತೇನೆ ಅಂತ ಮಾತು ಕೊಟ್ಟಿದ್ದೆ. ಅವರಲ್ಲಿ ನಾನು ಕ್ಷಮೆಯನ್ನು ಕೇಳ್ತೀನಿ. ಯಾಕೆಂದರೆ ಗೆದ್ಕೊಂಬೋದಕ್ಕಾಗಲ್ಲ ಅಂತ ನಾನು ಕ್ಷಮೆ ಕೇಳ್ತೀನಿ. ಮತ್ತು ಈ ಒಂದು ಸೊಂಡೂರು ಚುನಾವಣೆಯಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರು, ಪದಾಧಿಕಾರಿಗಳು ಹಗಲು ರಾತ್ರಿಯೆಲ್ಲ ಶ್ರಮಿಸಿದ್ದಾರೆ. ಮತ್ತು ಮತ್ತೊಮ್ಮೆ ನಾನು ಯಡಿಯೂರಪ್ಪ ಸಾಹೇಬರಿಗೆ ಮತ್ತು ಜನಾರ್ದನ್ ರೆಡ್ಡಿ ಅಣ್ಣವರಿಗೆ ಮತ್ತು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅಣ್ಣವರಿಗೆ ಮತ್ತು ವಿಜಯೇಂದ್ರಣ್ಣವರಿಗೆ, ರಾಮುಲು ಅಣ್ಣವರಿಗೆ ಮತ್ತು ಎಲ್ಲ ಸಮಸ್ತ ನಮ್ಮ ಭಾರತೀಯ ಜನತಾ ಪಕ್ಷ ಕಾರ್ಯಕರ್ತರಿಗೆ ನಾನು ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೇನೆ. ಸರ್, ಆರಂಭದಲ್ಲಿ 2 ಕಡೆಗಳಲ್ಲಿ ಲೀಡ್ ಬಂದಿತ್ತು ಸರ್, 2 ಬೂತ್ಗಳಲ್ಲಿ. ಸೊ ಎಲ್ಲಿ ನಿಮಗೆ ಹಿನ್ನಡೆ ಆಯಿತು ಅಂತ ಸರ್? ಈಗ 1ನೇ ರೌಂಡಲ್ಲಿ ಕಾಂಗ್ರೆಸ್ ಲೀಡ್ ಬಂತು. 3, 4, 5, 6 ಅಪ್ ಟು 7ನೇ ಒಂದು 4-5 ಕ್ಷೇತ್ರದಲ್ಲಿ ನಮಗೆ ಲೀಡ್ ಬಂತು. ಎಲ್ಲಿ ನಮಗೆ ಇದಾಯ್ತಂದರೆ, ಇಲ್ಲಿ ನಮಗೆ ಈ ಒಂದು ಮುಸ್ಲಿಮನ್ ಸಮಾಜ ಬಂಧುಗಳು ಮತ್ತು ನಮ್ಮ ಕುರುಬ ಸಮಾಜ ಇರ್ತಕ್ಕಂಥ ಭಾಗಗಳಲ್ಲಿ ನಮಗೆ ಸ್ವಲ್ಪ ಹೆಚ್ಚಿಗೆ ಕಾಂಗ್ರೆಸ್ ಆಯ್ತಲ್ಲಿ. ಉಳಿದಂತೆ ಎಲ್ಲ ಕಡೆಗೂ ನಮ್ಮ ಭಾರತೀಯ ಜನತಾ ಪಕ್ಷ ಲೀಡ್ ಕೊಡ್ತು. ಅಲ್ಲ, ಪ್ರಮುಖವಾಗಿ ಏನಿಲ್ಲ. ಈಗ ಆ್ಯಕ್ಚುಲಿ ಶಿವರಾಜ್ ತೆಂಗಡವ್ರು ಬಂದಿರತಕ್ಕಂಥ ದರೋಜಿಗೆ ಇವಾಗ ಅವ್ರೇನು ಭಾಗದಲ್ಲಿ ಅಡ್ಡಾಡಿದಾರಲ್ಲ, ಆ ಭಾಗದಲ್ಲಿ ಸಿಕ್ಕಾಪಟ್ಟೆ ಹಣ ಖರ್ಚು ಮಾಡಿದ್ರೆ ಅಲ್ಲಿ ಹಣ ಕೆಲಸ ಮಾಡಿದೆ. ಒಂದು ಶಿವರಾಜ್ ತೆಂಗಡವ್ರು ಮೇನ್ ಅಲ್ಲೇನು ಅವ್ರದ್ದು ಒಂದು ಹಣ ಕೆಲಸ ಮಾಡೋದು. ಮತ್ತು ಸಿದ್ದರಾಮಯ್ಯ 3 ದಿನದ ಕಾಲ ಬಂದು ಅಲ್ಲೇನು ಉಳ್ಕೊಂಡು ಕೆಲವು ಏನು ಒಳಗಡೆ ಸಮುದಾಯದ ಜೊತೆಗೆ ಏನು ತುಕಾರಾಮ್ ಸಂತೋಷ್ ಏನು ಹಣದ ಒಂದು ಕಮಿಟ್ಮೆಂಟ್ ಮಾಡಿ ಏನು ಕೊಟ್ಟರಲ್ಲ, ಅದು ವರ್ಕೌಟ್ ಆಗಿದೆ. ಅದು ಬಿಟ್ಟರೆ ಆ್ಯಕ್ಚುಲಿ ನೇರವಾಗಿದ್ದು ಅವ್ರು ಹಣ ಹಂಚದೆ ಚುನಾವಣೆ ಮಾಡಿದ್ರೆ ಭಾರತೀಯ ಜನತಾ ಪಕ್ಷ ಇವತ್ತು ಗೆದ್ದಂಗೆ ಅಂತ ನಾನು ಹೇಳ್ತೀನಿ. ಜನರಲ್ ಎಲೆಕ್ಷನಲ್ಲಿ 30,000 ಲೀಡಿಂದ ಕಾಂಗ್ರೆಸ್ ಗೆದ್ದಿತ್ತು. ಈಗ ಆ ಒಂದು ಅಂತರ, ಅಷ್ಟೊಂದು ಅಂತರ ಸಾಧ್ಯ ಇಲ್ಲ ಅನಿಸ್ತಾ ಇದೆ. ಇವಾಗ ಮೇಲ್ನೋಟಕ್ಕೆ ನಾವು ಚುನಾವಣೆಯಲ್ಲಿ ಅಂಕಿಅಂಶಗಳ ಪ್ರಕಾರ ಸೋತರು ಕೂಡ ನಾವು ಗೆದ್ದಂಗೆ. ಈ ಒಂದು ರಿಸಲ್ಟ್ 2028ಕ್ಕೆ ಇಲ್ಲಿ ನಾನು ನಿಮಗೆ ಇಲ್ಲಿ ಪ್ರತಿಜ್ಞೆ ಮಾಡ್ತೇನೆ. 28ಕ್ಕೆ ತುಕಾರಾಮ್ ಅವ್ರನ್ನ ಮತ್ತು ಅವ್ರನ್ನ ಸಂತೋಷ್ ಅವ್ರನ್ನ ಸೋಲ್ಸೋದ್ರ ಮುಖಾಂತರ ಅಲ್ಲಿ ಭಾರತೀಯ ಜನತಾ ಪಕ್ಷದ ಬಾವುಟ ಹಿಡಿತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಅಲ್ಲ, ಅವ್ರು ಏನು ಮಾಡಿದ್ರು, ರಾಜ್ಯದಲ್ಲಿ ಮಹಾಯುತಿ ಸರ್ಕಾರ ರಚನೆ ಬಹುತೇಕ ಫಿಕ್ಸ್. ಮುಖ್ಯಮಂತ್ರಿ ಪಟ್ಟ ಯಾರಿಗೆ ಅನ್ನೋದು ಸದ್ಯಕ್ಕಿರುವ ಕುತೂಹಲ. ನಮಗೆ ಸ್ಪ್ಲಿಟ್ ನಂಬರ್ ಸಿಗ್ತಾ ಇಲ್ಲ. ಈ BJPಗೆ ಎಷ್ಟು ಸಪ್ರೇಟ್ ಆಗಿ ಓಟ್ಗಳು ಸಿಕ್ಕಿದೆ ಅಥವಾ ಸೀಟ್ಗಳು ಸಿಕ್ಕಿದೆ, ಹಾಗೆ BJP ಜೊತೆಯಲ್ಲಿರುವ ಶಿವಸೇನೆ ಹಾಗೆ NCPಗೆ ಎಷ್ಟು ಸೀಟ್ಗಳು ಸಿಕ್ಕಿದೆ ಅನ್ನೋದ್ರ ಸ್ಪ್ಲಿಟ್ ನಂಬರ್ ಸಿಕ್ಕಿದ್ರೆ ಬಹುಶಃ ಇದಕ್ಕೊಂದು ಅಂದಾಜು. ನವೆಂಬರ್ 26ಕ್ಕೆ ಹೊಸ ಸರ್ಕಾರ ರಚನೆ ಸಾಧ್ಯತೆ ಎಲ್ಲ ಮಾಡಲೇಬೇಕು ಅದನ್ನ ಅಂತ ಹೇಳಿ ರವೀಂದ್ರ ರೇಷ್ಮೆ ಸರ್ ನಿಮ್ಮನ್ನ ಕಳಿಸೋಕ್ ಮುಂಚೆ ಮಹಾರಾಷ್ಟ್ರ ರಿಸಲ್ಟ್ನ ಟೇಕ್ ಅವೇಸ್ ಹಾಗೆ ಜಾರ್ಖಂಡ್ ನಂದು ಕೂಡ
ನೋಡಿ, ಮಹಾರಾಷ್ಟ್ರದಲ್ಲಿ ಕಡೆಗೂ ಕೂಡ ಈ ಮಹಾಯತಿ ನಾನಾ ಥರದ ತಂತ್ರಗಾರಿಕೆಗಳ ಮೂಲಕ ಅಸ್ತಿತ್ವಕ್ಕೆ ಬಂತು. ಮಹಾರಾಷ್ಟ್ರದಲ್ಲಿ ಕಳೆದ 5 ವರ್ಷದಲ್ಲಿ 3 ಜನ ಮುಖ್ಯಮಂತ್ರಿಗಳು ಬದಲಾದರು. ಮುಖ್ಯಮಂತ್ರಿ ಆಗಿದ್ದವರು ಉಪಮುಖ್ಯಮಂತ್ರಿ ಆದರು. ಎಲ್ಲ ಒಂದು ಕಡೆ ಪಕ್ಷಗಳಿಗಿಂತ ವ್ಯಕ್ತಿಗಳು ಬಲಿಷ್ಠ ಪ್ರಯತ್ನ ಮಾಡಿದಾಗಲೆಲ್ಲ ಈ ಥರದ ಗೊಂದಲಗಳಾಗ್ತಾ ಇರುತ್ತೆ. ಕರ್ನಾಟಕ ರಾಜಕಾರಣ ಕೂಡ ಹಾಗೆ ಬಂದ್ಬಿಟ್ಟಿದೆ. ಆ ಪಕ್ಷವನ್ನು ಕಬ್ಜಾ ಮಾಡ್ಕೊಳ್ಳೋ ಪ್ರವೃತ್ತಿ ಇವತ್ತು ನಾಯಕರಲ್ಲಿ ಜಾಸ್ತಿ ಆಗಿಬಿಟ್ಟಿದೆ. ಯಾವಾಗ ಪಕ್ಷಗಳಿಗಿಂತ ವ್ಯಕ್ತಿಗಳು ಬಲಿಷ್ಠ ಆಗ್ತಾರೋ ಅವಾಗ ಈ ಚುನಾವಣಾ ಫಲಿತಾಂಶ ಹೀಗೆ ಅಂತ ಹೇಳಿಕ್ಕೆ ಆಗಲ್ಲ. ಈಗ ನೋಡಿ, ಅವ್ರು ಗೆದ್ದ ಪಕ್ಷದಲ್ಲಿ ಕೂಡ ಗೊಂದಲ ಇದೆ, ಕರ್ನಾಟಕದಲ್ಲಿ ಸೋತಿರೋ ಪಕ್ಷದಲ್ಲಿ ಕೂಡ ಗೊಂದಲ ಇದೆ. ನಮ್ಮ ಮುಖ್ಯವಾಗಿ NDA 2 ಮಿತ್ರ ಪಕ್ಷಗಳಿದಾವಲ್ಲ, ಇಲ್ಲಿ ವಿರೋಧ ಪಕ್ಷ ಇರಬಾರ್ದು. ನೀವು ಅಖಿಲ ಭಾರತ ಮಟ್ಟದಲ್ಲಿ ನೀವು ಆಳು ಪಕ್ಷ ಅನ್ನೋದೇ ಮರ್ತು ಬಿಟ್ಟಿದ್ದೀರಿ. ನರೇಂದ್ರ ಮೋದಿ ಅವರು ರಾಯಭಾರಿಗಳ ಥರ ಇಲ್ಲಿ ವರ್ತಿಸಬೇಕಾಗಿತ್ತು. ಕರ್ನಾಟಕದಲ್ಲಿ 24 ಗಂಟೆ ನಿಮ್ಮ ಲೋಕಲ್ ಲೀಡರ್ಸ್ ಥರ ಇದ್ಬಿಟ್ಟಿದ್ದಾರೆ. ಹಾಗಾಗಬಾರ್ದು. ಇಲ್ಲಿ ಮಹಾರಾಷ್ಟ್ರದಲ್ಲಿ ಮುಖ್ಯಮಂತ್ರಿ ಅಷ್ಟು ಈಸಿಯಾಗಿ ಏಕನಾಥ್ ಶಿಂದೆನೆ ಮುಂದುವರಿತಾರೆ ಆಗ್ಬೋದು. ಯಾಕಂದ್ರೆ ವಾಸ್ತವತೆ ಆಗಿದೆ. ಏಕನಾಥ್ ಶಿಂದೆ ಅವರ ಆಡಳಿತಾತ್ಮಕ ನಿರ್ಧಾರಗಳಿದ್ವಲ್ಲ, ಕಡೆ ಕ್ಷಣದಲ್ಲಿ ಆ ಲೋಕಸಭಾ ಫಲಿತಾಂಶವನ್ನು ತಿರುವು ಮಾಡೋದ್ರಲ್ಲಿ ಆ ಶಿಂದೆಯ ಪ್ರಾಗ್ಮ್ಯಾಟಿಕ್ ಪಾಲಿಟಿಕ್ಸ್ ಅದು ಅವ್ರಿಗೆ ಫಲ ಕೊಟ್ಟಿದೆ. ಮತದಾನದಲ್ಲಿ ಏನೋ ಗಡ್ಬಡ್ ಆಗಿದೆ ಅಂತ ಹೇಳಿ ರಾವತ್ ಮಾತನಾಡಿದ್ದಾರೆ. ಬರೀ ನಂಬರ್ ಗೇಮ್ ಆಗಿದ್ರೆ ಹೋದ ಸಾರಿನೇ ಫಡ್ನವೀಸ್ ಆಗೋದಾಗಿದೆ. ಬಿಟ್ಕೊಟ್ರಲ್ಲ, ತಮ್ಮ ಅರ್ಧಕ್ಕಿಂತ ಕಡಿಮೆ ಸ್ಟ್ರೆಂತ್ ಇತ್ತು ಶಿವಸೇನೆಗೆ, ಅಧಿಕಾರಕ್ಕಾಗಿ ಬಿಟ್ಕೊಟ್ರು. ಈಗಲೂ ಹಾಗೆ ಆಗ್ಬೋದು. ಕೇಂದ್ರದಲ್ಲಿರುವ ಬಿಜೆಪಿ ನೇತೃತ್ವದ ಸರ್ಕಾರಕ್ಕೆ ಏನಾದ್ರೂ ಮೆಸೇಜ್ ಇದೆಯಾ ಇಲ್ಲಿಂದ? ಅಂದ್ರೆ ಗಟ್ಟಿ ಆಯ್ತಾ ಮೋದಿ ನಾಯಕತ್ವ ಅಥವಾ ಇನ್ನು? ಲೋಕಸಭಾ ಚುನಾವಣೆ ನಂತರ ಮೋದಿ ಅವರು ಮಂಕಾಗಿದ್ರು. ಮಹಾರಾಷ್ಟ್ರ ಚುನಾವಣೆ ನಂತರ ಈ ಫಲಿತಾಂಶ ನಂತರ ಹೆಚ್ಚು ಚೇತರಿಸ್ಕೊಳ್ಳೋಕೆ ಸಾಧ್ಯವಾಗುತ್ತೆ. ಬಟ್ ನನಗೆ ಗೊತ್ತಿಲ್ಲ ಸರ್, ಇದು ಸರಿನಾ ತಪ್ಪ ಅಂತ ಹೇಳಿ. ಹರಿಯಾಣದಲ್ಲೂ ಕೂಡ ಮೋರ್ ಆಫ್ RSS ಗ್ರೌಂಡ್ ವರ್ಕ್ ಮಾಡಿದ್ದು ರಿಸಲ್ಟ್ ಬಂತು ಅಂತ ವಿಶ್ಲೇಷಣೆ. ಎಷ್ಟೇ ಮಾಡಿದ್ರು ಕೂಡ ಅವರೆಲ್ಲ ಮುಖರಹಿತ ನಾಯಕರುಗಳು. RSSನವ್ರಿಗೆ ಅಧಿಕೃತವಾಗಿ ಮತದ ಜನಾದೇಶ ಪಡ್ಕೊಂಡು ಬಂದ ನಾಯಕರುಗಳಲ್ಲ. ದೇರ್ ಆಲ್ ಬ್ಯಾಕ್ ರೂಮ್ ಬಾಯ್ಸ್, ನೇಪಥ್ಯದ ಕಲಾವಿದರು. RSS ಕಾರ್ಯಕರ್ತರು ಏನೇ ಇದ್ರು ಕೂಡ ಅಲ್ಟಿಮೇಟ್ಲಿ ಸಾರ್ವಜನಿಕ ವ್ಯಕ್ತಿತ್ವ ಇರೋರು ಏನು ಮಾಡ್ತಾರೋ ಅದ್ರ ಮೇಲೆ ಹೋಗುತ್ತೆ ಫಲಿತಾಂಶ. ಈಗಲೂ ಕೂಡ ಮೋದಿಯನ್ನು ರೈಟ್ ಆಫ್ ಮಾಡೋ ಹಾಗಿಲ್ಲ. ಅವ್ರು 75 ಆಸ್ಪಾಸ್ನಲ್ಲಿದ್ದಾರೆ ಮೋದಿ ಅವರು. ಮೋದಿ ಇಸ್ ಸ್ಟಿಲ್ ದ ವಿನ್ನಿಂಗ್ ಫ್ಯಾಕ್ಟರ್. ಐಡಿಯಾ ಆಫ್ ಮೋದಿ ವರ್ಸಸ್ ಐಡಿಯಾ ಆಫ್ ಇಂಡಿಯಾ. ರಾಹುಲ್ ಗಾಂಧಿ ಅವರ ಐಡಿಯಾ ಆಫ್ ಇಂಡಿಯಾಗೆ ಐಡಿಯಾ ಆಫ್ ಮೋದಿ ಅನ್ನೋದೇ ಬಿಜೆಪಿಯನ್ನು ಇವತ್ತಿಗೂ ಜೀವಂತವಾಗಿಟ್ಟಿರೋದು. ಅದು RSSನವ್ರು ಕೂಡ ಮರಿಬಾರ್ದು ಅದನ್ನು. ಮೋದಿ ಬರೋವರೆಗೂ ಆ ಥರದ ಅಸ್ತಿತ್ವನೇ ಸಿಕ್ಕಿರಲಿಲ್ಲ, ರಾಜಕೀಯ ಅಸ್ತಿತ್ವ. ಸೊ ಹರಿಯಾಣದ ನಂತರ ಮಹಾರಾಷ್ಟ್ರ ಚುನಾವಣೆ ಮೋದಿ ಅವರಿಗೆ ಸ್ವಲ್ಪ ಆತ್ಮಸ್ಥೈರ್ಯವನ್ನು ಹೆಚ್ಚಿಸಿರ್ತಾರೆ. ರೈಟ್. ಆನ್ ದಟ್ ನೋಟ್, ಥ್ಯಾಂಕ್ ಯು ಸೋ ಮಚ್ ರವೀಂದ್ರ ರೇಷ್ಮೆ ಸರ್, ಇಷ್ಟೊತ್ತವರೆಗೂ ನಮ್ಮ ಚಾನೆಲ್ನ ವೀಕ್ಷಕರಿಗೆ ನಿಮ್ಮ ವಿಶ್ಲೇಷಣೆಯನ್ನ ಕೊಟ್ಟಿದ್ದಕ್ಕೆ. ಇನ್ನು ಮತ್ತೊಮ್ಮೆ ಚನ್ನಪಟ್ಟಣದ ರಿಸಲ್ಟ್ನ ಕಡೆಗೆ, ಹ್ಯಾಟ್ರಿಕ್ ಸೋಲಿನ ಕಡೆಗೆ ನಿಖಿಲ್ ಕುಮಾರಸ್ವಾಮಿ ಅವರು 14ನೇ ಸುತ್ತಿನಲ್ಲೂ ಕೂಡ CP ಯೋಗೇಶ್ವರ್ ಅವರ ಮುನ್ನಡೆಯ ಪ್ರಮಾಣ ಹೆಚ್ಚಾಗ್ತಲೇ ಸಾಗ್ತಾ ಇದೆ. 24,000 ಮತಗಳ ಅಂತರ, ಬರೋಬ್ಬರಿ 24,000 ಮತಗಳ ಅಂತರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ CP ಯೋಗೇಶ್ವರ್. ಪ್ರಶಾಂತಿ ಮೇಡಮ್ ಹೇಳಬೇಕು, ಕಷ್ಟ ಅಂತ ಈಗ ಫಿಕ್ಸ್ ಆಗ್ತಾ ಇದೆಯಾ ಗೆಲುವು? ಯಾಕಂದ್ರೆ ಉಳಿದಿರೋದು ಕೇವಲ 6 ರೌಂಡ್ಸ್ ಅಷ್ಟೇ ಅಲ್ಲ, ಆಲ್ಮೋಸ್ಟ್ ಅದು ತೀರ್ಮಾನ ಆಗಿಬಿಟ್ಟಿರುತ್ತೆ ಇಷ್ಟೊತ್ತಲ್ಲಿ. ಇವನ್ ನೀವು ಎಷ್ಟೇ ಒಂದು ಮತಗಳು ಎಣಿಸಿದ್ರು 24,000 ಇಸ್ ಏನೋ ಲೀಡ್ ತುಂಬ ಜಾಸ್ತಿ ಆಯಿತು. ಸೊ ಎಲ್ಲೋ ಒಂದು ಕಡೆ ಖಂಡಿತವಾಗ್ಲೂ ಬೇಸರ ಇದೆ. ಅಂದರೆ 3ನೇ ಬಾರಿಯೂ ನಿಖಿಲ್ ಅವರಿಗೆ ಈ ಒಂದು ತೀರ್ಪು ಜನ ಕೊಟ್ಟಿದ್ದಾರಲ್ಲ, ಕಾರಣ ಏನಿರ್ಬೋದು ಆತ್ಮಲೋಕನ ಮಾಡ್ಕೊಬೇಕು ನಾವು ಕೂಡ. ಕೆಲವೊಂದೊಂದು ಇವಾಗ ಸರ್ ಹೇಳ್ತಾ ಇದ್ರು, ಈ ರೀತಿ ಮಗನನ್ನು ಮತ್ತೆ ಇಮ್ಮಿಡಿಯೇಟಾಗಿ, ಈಗ ಮೊನ್ನೆ ಸೋತಿದ್ದಾರೆ ರಾಮನಗರದಲ್ಲಿ, ಮತ್ತೆ ಇಮ್ಮಿಡಿಯೇಟಾಗಿ ನೀವು ಕಳಿಸಿರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ನಾವು ಅದ್ರ ಬಗ್ಗೆ ಆತ್ಮಲೋಕನ ಮಾಡ್ಕೊಬೇಕು. ಸೊ ಒಂದು ಯಾವುದೇ ಒಂದು ಚುನಾವಣೆಯಲ್ಲಿ ನಮಗೆ ಗೊತ್ತಿದೆ, ಸೊ